ನಟ ದರ್ಶನ್ಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಸಂಕಷ್ಟ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮಧ್ಯಂತರ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿರುವ ರಾಜ್ಯ ಸರ್ಕಾರ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಕಡಿಮೆ ಇದೆ. ರಾಜ್ಯ ಹೈಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರುವ ಹಿನ್ನೆಲೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡುವ ಸಾಧ್ಯತೆಯೇ ಹೆಚ್ಚು. ಹೈಕೋರ್ಟ್ ಆದೇಶದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಬೆನ್ನು ನೋವಿನ ಕಾರಣ ನೀಡಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು ದರ್ಶನ್. ಸರ್ಜರಿ ಮಾಡದಿದ್ರೆ ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಇನ್ನು ಆಪರೇಷನ್ ಮಾಡದಿರುವುದರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮಧ್ಯಂತರ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮೊನ್ನೆ ವಾದ ಪ್ರತಿವಾದ ನಡೆಯುವಂತ ಸಂದರ್ಭದಲ್ಲಿ SPP ಪ್ರಸನ್ನ ಕುಮಾರ್ ಅವರು ಒಂದು ವಿಚಾರವನ್ನ ಎತ್ತಿದ್ರು. ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಸುಳ್ಳು ಹೇಳಿ ವಂಚನೆ ಮಾಡಿ ಸರ್ಜರಿ ಆಗಬೇಕು, ಬೆನ್ನು ನೋವು ಬಹಳ ಕಾಡ್ತಾ ಇದೆ, ಇಲ್ಲ ಅಂತ ಅಂದ್ರೆ ಸ್ಟ್ರೋಕ್ ಆಗ್ಬಿಡುತ್ತೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟು ಅಥವಾ ವಾದವನ್ನ ಮಂಡನೆ ಮಾಡಿ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಅಂದ್ರೆ ಸರ್ಕಾರಕ್ಕೆ ಸುಳ್ಳು ಹೇಳಿದ್ದಾರೆ ಅಥವಾ ಕೋರ್ಟ್ಗೆ ವಂಚನೆ ಮಾಡಿದ್ದಾರೆ. ಅನಾರೋಗ್ಯ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. ಮಧ್ಯಂತರ ಜಾಮೀನು ಪಡೆದುಕೊಳ್ಳಲು ಈ ರೀತಿಯಾದಂತ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಇವರು ಸುಳ್ಳು ಹೇಳಿದ್ದಾರೆ, ವಂಚನೆ ಮಾಡಿದ್ದಾರೆ, ಹಾಗಾಗಿ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ರು. ಇದಕ್ಕಿಂತ ಮುಂಚೆ ಸರ್ಕಾರವು ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಸರ್ಕಾರ ಅಂತ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಏನಪ್ಪಾ ಅಂದರೆ, ಇಲ್ಲಿ ಕೊಲೆ ನಡೆದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹದ ಜೊತೆಗೆ ದರ್ಶನ್ ಇದ್ದಂತ ಒಂದಿಷ್ಟು ಫೋಟೋಗಳು ಸಿಕ್ಕಿದಾವೆ. ವಿಚಾರಣೆಯ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಆ ಫೋಟೋ ನೋಡಿದ ಗೃಹ ಸಚಿವರು ಇಲ್ಲಿ ದರ್ಶನ್ ಫೋಟೋ ಸಿಕ್ಕಿದೆ, ಅದು ಕೂಡ ಮೃತದೇಹದ ಜೊತೆಗಿದ್ದಂತ ಸಂದರ್ಭದಲ್ಲಿ, ಹಾಗಾಗಿ ಮಧ್ಯಂತರ ಜಾಮೀನು ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಮಧ್ಯಂತರ ಜಾಮೀನು ರದ್ದು ಕೋರಿ ಸರ್ಕಾರವು ಕೂಡ ಅರ್ಜಿಯನ್ನ ಸಲ್ಲಿಸಿದೆ. ಹಾಗಾಗಿ ಸರ್ಕಾರ ಯಾವಾಗ ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತೋ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಸಹಜವಾಗಿ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ಬಿಡ್ತು. ಯಾಕೆಂತ ಹೇಳಿದ್ರೆ, ಒಂದು ಕಡೆ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನೋದಾದ್ರೆ, ಮತ್ತೊಂದ್ ಕಡೆ ಸರ್ಕಾರವು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ ದರ್ಶನ್ ಅವರು ಬಚಾವಾಗ್ತಾರ ಈ ಕೇಸಿಂದ ಅನ್ನೋದೇ ಈಗಿರುವಂತ ಕುತೂಹಲದ ವಿಚಾರ. ಸುಪ್ರೀಂ ಕೋರ್ಟ್ ವಿಚಾರಣೆ ಏನಾಗುತ್ತೆ ಹಾಗಾದ್ರೆ? ಆದ್ರೆ ಇವತ್ತು ಮುಂದೂಡುವ ಸಾಧ್ಯತೆನೇ ಹೆಚ್ಚಾಗಿದೆ. ಯಾಕೆಂತ ಹೇಳಿದ್ರೆ, ರಾಜ್ಯ ಹೈಕೋರ್ಟ್ ನಲ್ಲಿ ವಿಚಾರಣೆ ಬಾಕಿ ಇರುವಂತ ಹಿನ್ನೆಲೆ ಇವತ್ತು ಮೇ ಬಿ ವಿಚಾರಣೆ ಇರೋದಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ. ಹೈಕೋರ್ಟ್ ಆದೇಶದ ನಂತರವೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಬೆನ್ನು ನೋವಿನ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದಿದ್ರು ದರ್ಶನ್. ಸರ್ಜರಿ ಮಾಡದಿದ್ರೆ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಇನ್ನೂ ಆಪರೇಷನ್ ಮಾಡದಿರುವುದರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಮಧ್ಯಂತರ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿರೋದು.